ಮಳೆ ನಿಂತರೂ ಮನೆ ಹನಿಗಳು ನಿಲ್ಲಿಲ್ಲ ಅನ್ನುವ ರೀತಿಯಲ್ಲಿ ಈ ಪ್ರಮುಖವಾಗಿ ಈ ಜಾಗ ಎಲ್ರಿಗೂ ನೆನಪಿರುತ್ತೆ. ಇದು ಮಳೆ ಬಂದ್ರೆ ತುಂಬಿಕೊಳ್ತಾ ಇದ್ದಂತಹ ಸಾಯಿ ಲೇಔಟ್. ಈ ಒಂದು ಸಾಯಿ ಲೇಔಟ್ನ ಮುಖ್ಯ ರಸ್ತೆ ಹೆಣ್ಣೂರು ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಹಳ್ಳ ದಿಂಡಿಗಳಿಂದ ತುಂಬಿಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಧೂಳು ತುಂಬಿಕೊಂಡಿರುವಂಥದ್ದು. ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಮಳೆ ಬಂದಾಗ ಈ ಒಂದು ರಸ್ತೆಯ ಉದ್ದಕ್ಕೂ ನೀರು ತುಂಬಿಕೊಳ್ಳುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಮಗಾರಿಯ ಭರದಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿಕೊಂಡಿರುವಂಥದ್ದು. ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ವಾಹನಗಳು ಸಂಪೂರ್ಣವಾಗಿ ಧೂಳಿನಿಂದ ಮುಚ್ಚಿಕೊಳ್ಳುತ್ತೆ. ವಾಹನಗಳ ಓಡಾಟಕ್ಕೆ ಅಡೆತಡೆ ಆಗುತ್ತೆ. ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಧೂಳಿದೆ ಅಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಸ್ಥಳೀಯ ವ್ಯಾಪಾರಸ್ಥರಿಗೆ ಬಹಳ ಹಿಂಸೆ ನೀಡುವಂತಹ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ ಹೆಣ್ಣೂರಿಗೆ ಕನೆಕ್ಟ್ ಆಗುತ್ತೆ. ಮುಖ್ಯ ರಸ್ತೆ ಇದು, ಎದೆಯ ಭಾಗ ಇದು. ಈ ಒಂದು ರಸ್ತೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇರೋದ್ರಿಂದಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮಳೆ ಬಂದ್ರೆ ಒಂದು ರಸ್ತೆಯಲ್ಲಿ ನೀರು ನಿಂತು ವಾಹನಗಳು ಓಡಾಡಲಿಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆಯಲ್ಲಿ ಬೇಸಿಗೆ ಕಾಲದಲ್ಲಿ ಈ ರೀತಿಯಾದಂತಹ ಧೂಳು, ಚಳಿಗಾಲದಲ್ಲಿ ಈ ರೀತಿಯಾದಂತಹ ಧೂಳಿನಿಂದಾಗಿ ಇಲ್ಲಿನ ನಿವಾಸಿಗಳು ಬೇಸತ್ತು ಹೋಗಿರುವಂಥದ್ದು. ಇದರ ಜೊತೆಗೆ ವಾಹನ ಸವಾರರು ಕೂಡ ಬೇಸತ್ತು ಹೋಗಿರುವಂಥದ್ದು. ಪ್ರಮುಖವಾಗಿ 1.5 ಕಿಲೋಮೀಟರ್ನಷ್ಟು ಉದ್ದಕ್ಕೂ ಕೂಡ ಯಥಾಸ್ಥಿತಿಯಾದ ರೋಡ್ ಇದೆ, ಹಳ್ಳ ದಿಣ್ಣೆಗಳಿದೆ. ಅದರ ಜೊತೆಗೆ ಸಾಕಷ್ಟು ಧೂಳೆದ್ದೇಳುತ್ತೆ. ಇದರಿಂದಾಗಿ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕಣ್ಣಿಗೆ ಧೂಳುಗಳು ಹೋಗೋದಾಗಿರಬಹುದು, ಮತ್ತೆ ಒಂದಿಷ್ಟು ರಸ್ತೆ ತೀರ ತೆಳುವಾಗಿರೋದ್ರಿಂದಾಗಿ ಮಣ್ಣುಗಳು ತುಂಬಿಕೊಂಡಿರೋದ್ರಿಂದಾಗಿ ಅಪಘಾತಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಸಂಪೂರ್ಣಗೊಳಿಸಿ ಆದಷ್ಟು ಬೇಗ ಈ ಕಾಮಗಾರಿಯನ್ನ ಮುಗಿಸಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಸ್ತೆಯ ಪರಿಸ್ಥಿತಿ ಇಷ್ಟ ಆಗಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಪ್ರಮುಖವಾಗಿ ಏನೋ ನೀರು ತುಂಬಿಕೊಂಡಿತ್ತು ಸಾಯಿ ಲೇಔಟ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ವೀಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿ ತುಳ್ಕೊಳ್ತಾ ಇರುವಂತದ್ದು. ಇದರಿಂದಾಗಿ ಆದಷ್ಟು ಬೇಗ ರಸ್ತೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಿ ರಸ್ತೆಯನ್ನ ಸರಿಪಡಿ ಕೊಡಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಳೆ ನಿಂತರೂ ಮನೆ ಹನಿಗಳು ನಿಲ್ಲಿಲ್ಲ ಅನ್ನುವ ರೀತಿಯಲ್ಲಿ ಈ ಪ್ರಮುಖವಾಗಿ ಈ ಜಾಗ ಎಲ್ರಿಗೂ ನೆನಪಿರುತ್ತೆ. ಇದು ಮಳೆ ಬಂದ್ರೆ ತುಂಬಿಕೊಳ್ತಾ ಇದ್ದಂತಹ ಸಾಯಿ ಲೇಔಟ್. ಈ ಒಂದು ಸಾಯಿ ಲೇಔಟ್ನ ಮುಖ್ಯ ರಸ್ತೆ ಹೆಣ್ಣೂರು ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಹಳ್ಳ ದಿಂಡಿಗಳಿಂದ ತುಂಬಿಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಧೂಳು ತುಂಬಿಕೊಂಡಿರುವಂಥದ್ದು. ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಮಳೆ ಬಂದಾಗ ಈ ಒಂದು ರಸ್ತೆಯ ಉದ್ದಕ್ಕೂ ನೀರು ತುಂಬಿಕೊಳ್ಳುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಮಗಾರಿಯ ಭರದಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿಕೊಂಡಿರುವಂಥದ್ದು. ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ವಾಹನಗಳು ಸಂಪೂರ್ಣವಾಗಿ ಧೂಳಿನಿಂದ ಮುಚ್ಚಿಕೊಳ್ಳುತ್ತೆ. ವಾಹನಗಳ ಓಡಾಟಕ್ಕೆ ಅಡೆತಡೆ ಆಗುತ್ತೆ. ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಧೂಳಿದೆ ಅಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಸ್ಥಳೀಯ ವ್ಯಾಪಾರಸ್ಥರಿಗೆ ಬಹಳ ಹಿಂಸೆ ನೀಡುವಂತಹ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ ಹೆಣ್ಣೂರಿಗೆ ಕನೆಕ್ಟ್ ಆಗುತ್ತೆ. ಮುಖ್ಯ ರಸ್ತೆ ಇದು, ಎದೆಯ ಭಾಗ ಇದು. ಈ ಒಂದು ರಸ್ತೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇರೋದ್ರಿಂದಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮಳೆ ಬಂದ್ರೆ ಒಂದು ರಸ್ತೆಯಲ್ಲಿ ನೀರು ನಿಂತು ವಾಹನಗಳು ಓಡಾಡಲಿಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆಯಲ್ಲಿ ಬೇಸಿಗೆ ಕಾಲದಲ್ಲಿ ಈ ರೀತಿಯಾದಂತಹ ಧೂಳು, ಚಳಿಗಾಲದಲ್ಲಿ ಈ ರೀತಿಯಾದಂತಹ ಧೂಳಿನಿಂದಾಗಿ ಇಲ್ಲಿನ ನಿವಾಸಿಗಳು ಬೇಸತ್ತು ಹೋಗಿರುವಂಥದ್ದು. ಇದರ ಜೊತೆಗೆ ವಾಹನ ಸವಾರರು ಕೂಡ ಬೇಸತ್ತು ಹೋಗಿರುವಂಥದ್ದು. ಪ್ರಮುಖವಾಗಿ 1.5 ಕಿಲೋಮೀಟರ್ನಷ್ಟು ಉದ್ದಕ್ಕೂ ಕೂಡ ಯಥಾಸ್ಥಿತಿಯಾದ ರೋಡ್ ಇದೆ, ಹಳ್ಳ ದಿಣ್ಣೆಗಳಿದೆ. ಅದರ ಜೊತೆಗೆ ಸಾಕಷ್ಟು ಧೂಳೆದ್ದೇಳುತ್ತೆ. ಇದರಿಂದಾಗಿ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕಣ್ಣಿಗೆ ಧೂಳುಗಳು ಹೋಗೋದಾಗಿರಬಹುದು, ಮತ್ತೆ ಒಂದಿಷ್ಟು ರಸ್ತೆ ತೀರ ತೆಳುವಾಗಿರೋದ್ರಿಂದಾಗಿ ಮಣ್ಣುಗಳು ತುಂಬಿಕೊಂಡಿರೋದ್ರಿಂದಾಗಿ ಅಪಘಾತಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಸಂಪೂರ್ಣಗೊಳಿಸಿ ಆದಷ್ಟು ಬೇಗ ಈ ಕಾಮಗಾರಿಯನ್ನ ಮುಗಿಸಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಸ್ತೆಯ ಪರಿಸ್ಥಿತಿ ಇಷ್ಟ ಆಗಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಪ್ರಮುಖವಾಗಿ ಏನೋ ನೀರು ತುಂಬಿಕೊಂಡಿತ್ತು ಸಾಯಿ ಲೇಔಟ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ವೀಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿ ತುಳ್ಕೊಳ್ತಾ ಇರುವಂತದ್ದು. ಇದರಿಂದಾಗಿ ಆದಷ್ಟು ಬೇಗ ರಸ್ತೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಿ ರಸ್ತೆಯನ್ನ ಸರಿಪಡಿ ಕೊಡಿ ಅಂತ ಹೇಳಿ
ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಳೆ ನಿಂತರೂ ಮನೆ ಹನಿಗಳು ನಿಲ್ಲಿಲ್ಲ ಅನ್ನುವ ರೀತಿಯಲ್ಲಿ ಈ ಪ್ರಮುಖವಾಗಿ ಈ ಜಾಗ ಎಲ್ರಿಗೂ ನೆನಪಿರುತ್ತೆ. ಇದು ಮಳೆ ಬಂದ್ರೆ ತುಂಬಿಕೊಳ್ತಾ ಇದ್ದಂತಹ ಸಾಯಿ ಲೇಔಟ್. ಈ ಒಂದು ಸಾಯಿ ಲೇಔಟ್ನ ಮುಖ್ಯ ರಸ್ತೆ ಹೆಣ್ಣೂರು ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಹಳ್ಳ ದಿಂಡಿಗಳಿಂದ ತುಂಬಿಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಧೂಳು ತುಂಬಿಕೊಂಡಿರುವಂಥದ್ದು. ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಮಳೆ ಬಂದಾಗ ಈ ಒಂದು ರಸ್ತೆಯ ಉದ್ದಕ್ಕೂ ನೀರು ತುಂಬಿಕೊಳ್ಳುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಮಗಾರಿಯ ಭರದಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿಕೊಂಡಿರುವಂಥದ್ದು. ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ವಾಹನಗಳು ಸಂಪೂರ್ಣವಾಗಿ ಧೂಳಿನಿಂದ ಮುಚ್ಚಿಕೊಳ್ಳುತ್ತೆ. ವಾಹನಗಳ ಓಡಾಟಕ್ಕೆ ಅಡೆತಡೆ ಆಗುತ್ತೆ. ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಧೂಳಿದೆ ಅಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಸ್ಥಳೀಯ ವ್ಯಾಪಾರಸ್ಥರಿಗೆ ಬಹಳ ಹಿಂಸೆ ನೀಡುವಂತಹ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ ಹೆಣ್ಣೂರಿಗೆ ಕನೆಕ್ಟ್ ಆಗುತ್ತೆ. ಮುಖ್ಯ ರಸ್ತೆ ಇದು, ಎದೆಯ ಭಾಗ ಇದು. ಈ ಒಂದು ರಸ್ತೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇರೋದ್ರಿಂದಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮಳೆ ಬಂದ್ರೆ ಒಂದು ರಸ್ತೆಯಲ್ಲಿ ನೀರು ನಿಂತು ವಾಹನಗಳು ಓಡಾಡಲಿಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆಯಲ್ಲಿ ಬೇಸಿಗೆ ಕಾಲದಲ್ಲಿ ಈ ರೀತಿಯಾದಂತಹ ಧೂಳು, ಚಳಿಗಾಲದಲ್ಲಿ ಈ ರೀತಿಯಾದಂತಹ ಧೂಳಿನಿಂದಾಗಿ ಇಲ್ಲಿನ ನಿವಾಸಿಗಳು ಬೇಸತ್ತು ಹೋಗಿರುವಂಥದ್ದು. ಇದರ ಜೊತೆಗೆ ವಾಹನ ಸವಾರರು ಕೂಡ ಬೇಸತ್ತು ಹೋಗಿರುವಂಥದ್ದು. ಪ್ರಮುಖವಾಗಿ 1.5 ಕಿಲೋಮೀಟರ್ನಷ್ಟು ಉದ್ದಕ್ಕೂ ಕೂಡ ಯಥಾಸ್ಥಿತಿಯಾದ ರೋಡ್ ಇದೆ, ಹಳ್ಳ ದಿಣ್ಣೆಗಳಿದೆ. ಅದರ ಜೊತೆಗೆ ಸಾಕಷ್ಟು ಧೂಳೆದ್ದೇಳುತ್ತೆ. ಇದರಿಂದಾಗಿ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕಣ್ಣಿಗೆ ಧೂಳುಗಳು ಹೋಗೋದಾಗಿರಬಹುದು, ಮತ್ತೆ ಒಂದಿಷ್ಟು ರಸ್ತೆ ತೀರ ತೆಳುವಾಗಿರೋದ್ರಿಂದಾಗಿ ಮಣ್ಣುಗಳು ತುಂಬಿಕೊಂಡಿರೋದ್ರಿಂದಾಗಿ ಅಪಘಾತಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಸಂಪೂರ್ಣಗೊಳಿಸಿ ಆದಷ್ಟು ಬೇಗ ಈ ಕಾಮಗಾರಿಯನ್ನ ಮುಗಿಸಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಸ್ತೆಯ ಪರಿಸ್ಥಿತಿ ಇಷ್ಟ ಆಗಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಪ್ರಮುಖವಾಗಿ ಏನೋ ನೀರು ತುಂಬಿಕೊಂಡಿತ್ತು ಸಾಯಿ ಲೇಔಟ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ವೀಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿ ತುಳ್ಕೊಳ್ತಾ ಇರುವಂತದ್ದು. ಇದರಿಂದಾಗಿ ಆದಷ್ಟು ಬೇಗ ರಸ್ತೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಿ ರಸ್ತೆಯನ್ನ ಸರಿಪಡಿ ಕೊಡಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಳೆ ನಿಂತರೂ ಮನೆ ಹನಿಗಳು ನಿಲ್ಲಿಲ್ಲ ಅನ್ನುವ ರೀತಿಯಲ್ಲಿ ಈ ಪ್ರಮುಖವಾಗಿ ಈ ಜಾಗ ಎಲ್ರಿಗೂ ನೆನಪಿರುತ್ತೆ. ಇದು ಮಳೆ ಬಂದ್ರೆ ತುಂಬಿಕೊಳ್ತಾ ಇದ್ದಂತಹ ಸಾಯಿ ಲೇಔಟ್. ಈ ಒಂದು ಸಾಯಿ ಲೇಔಟ್ನ ಮುಖ್ಯ ರಸ್ತೆ ಹೆಣ್ಣೂರು ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಹಳ್ಳ ದಿಂಡಿಗಳಿಂದ ತುಂಬಿಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಧೂಳು ತುಂಬಿಕೊಂಡಿರುವಂಥದ್ದು. ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಮಳೆ ಬಂದಾಗ ಈ ಒಂದು ರಸ್ತೆಯ ಉದ್ದಕ್ಕೂ ನೀರು ತುಂಬಿಕೊಳ್ಳುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಒಳಚರಂಡಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಮಗಾರಿಯ ಭರದಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿಕೊಂಡಿರುವಂಥದ್ದು. ರಸ್ತೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ವಾಹನಗಳು ಸಂಪೂರ್ಣವಾಗಿ ಧೂಳಿನಿಂದ ಮುಚ್ಚಿಕೊಳ್ಳುತ್ತೆ. ವಾಹನಗಳ ಓಡಾಟಕ್ಕೆ ಅಡೆತಡೆ ಆಗುತ್ತೆ. ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಧೂಳಿದೆ ಅಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಸ್ಥಳೀಯ ವ್ಯಾಪಾರಸ್ಥರಿಗೆ ಬಹಳ ಹಿಂಸೆ ನೀಡುವಂತಹ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ ಹೆಣ್ಣೂರಿಗೆ ಕನೆಕ್ಟ್ ಆಗುತ್ತೆ. ಮುಖ್ಯ ರಸ್ತೆ ಇದು, ಎದೆಯ ಭಾಗ ಇದು. ಈ ಒಂದು ರಸ್ತೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇರೋದ್ರಿಂದಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮಳೆ ಬಂದ್ರೆ ಒಂದು ರಸ್ತೆಯಲ್ಲಿ ನೀರು ನಿಂತು ವಾಹನಗಳು ಓಡಾಡಲಿಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆಯಲ್ಲಿ ಬೇಸಿಗೆ ಕಾಲದಲ್ಲಿ ಈ ರೀತಿಯಾದಂತಹ ಧೂಳು, ಚಳಿಗಾಲದಲ್ಲಿ ಈ ರೀತಿಯಾದಂತಹ ಧೂಳಿನಿಂದಾಗಿ ಇಲ್ಲಿನ ನಿವಾಸಿಗಳು ಬೇಸತ್ತು ಹೋಗಿರುವಂಥದ್ದು. ಇದರ ಜೊತೆಗೆ ವಾಹನ ಸವಾರರು ಕೂಡ ಬೇಸತ್ತು ಹೋಗಿರುವಂಥದ್ದು. ಪ್ರಮುಖವಾಗಿ 1.5 ಕಿಲೋಮೀಟರ್ನಷ್ಟು ಉದ್ದಕ್ಕೂ ಕೂಡ ಯಥಾಸ್ಥಿತಿಯಾದ ರೋಡ್ ಇದೆ, ಹಳ್ಳ ದಿಣ್ಣೆಗಳಿದೆ. ಅದರ ಜೊತೆಗೆ ಸಾಕಷ್ಟು ಧೂಳೆದ್ದೇಳುತ್ತೆ. ಇದರಿಂದಾಗಿ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕಣ್ಣಿಗೆ ಧೂಳುಗಳು ಹೋಗೋದಾಗಿರಬಹುದು, ಮತ್ತೆ ಒಂದಿಷ್ಟು ರಸ್ತೆ ತೀರ ತೆಳುವಾಗಿರೋದ್ರಿಂದಾಗಿ ಮಣ್ಣುಗಳು ತುಂಬಿಕೊಂಡಿರೋದ್ರಿಂದಾಗಿ ಅಪಘಾತಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಸಂಪೂರ್ಣಗೊಳಿಸಿ ಆದಷ್ಟು ಬೇಗ ಈ ಕಾಮಗಾರಿಯನ್ನ ಮುಗಿಸಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಸ್ತೆಯ ಪರಿಸ್ಥಿತಿ ಇಷ್ಟ ಆಗಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಪ್ರಮುಖವಾಗಿ ಏನೋ ನೀರು ತುಂಬಿಕೊಂಡಿತ್ತು ಸಾಯಿ ಲೇಔಟ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ವೀಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಇದೀಗ ಈ ರಸ್ತೆ ಸಂಪೂರ್ಣವಾಗಿ ಧೂಳಿನಿಂದ ತುಂಬಿ ತುಳ್ಕೊಳ್ತಾ ಇರುವಂತದ್ದು. ಇದರಿಂದಾಗಿ ಆದಷ್ಟು ಬೇಗ ರಸ್ತೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಿ ರಸ್ತೆಯನ್ನ ಸರಿಪಡಿ ಕೊಡಿ ಅಂತ ಹೇಳಿ
ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.